कर्नाटक राज्य दलित संघर्ष समिती आंबेडकर दोनी चंद्रकांत कादरोळी बना बेळगावी घटक नगराध्यक्ष। आज हे जिल्हाधिकाऱ्यांना आमच्याकडून निवेदन देण्यात आलं आहे। आमच्या संघटनेकडून आमचे जिल्हाध्यक्ष श्रीकांत मादर आणि उत्तर कर्नाटक अध्यक्ष मिलिंद ऐहोळे यांच्या सहकार्याने आम्ही एक निवेदन देण्यासाठी आलो आहे। जे 6 ऑक्टोबर रोजी CJI गवई भारताचे न्यायमूर्ती जे आहेत त्यांच्यावरती राकेश किशोर या मनुवादी विचाराच्या वकिलाने जे चप्पल फेक करून त्यांचा अपमान करण्याचा प्रयत्न केला, याचा निषेध आम्ही आमच्या संघटनेवतीने जाहीर निषेध करतो। आणि त्या किशोर नावाच्या व्यक्तीला आम्ही मोठ्यातली मोठी शिक्षा, जे संविधानात जेवढी मोठी शिक्षा असेल तेवढी सगळ्यात मोठी शिक्षा देण्याचं आवाहन आम्ही सरकारला करतोय। हे जिल्हाधिकाऱ्यांनी आमचं निवेदन घेऊन हे राष्ट्रपतीपर्यंत हे पोहोचवावे आमचं निवेदन, एवढेच आमची इच्छा सांगितलं ते सनी कांबळे। ಇವತ್ತಿನ ದಿನ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದರೋಳಿ ಸಂಘಟನೆ ವತಿಯಿಂದ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಮಾನ್ಯ ಭಾರತ ದೇಶದ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಭೂಷಣ್ ರಾಮಕೃಷ್ಣ ಗವಾಯಿ ಅವರ ಮೇಲೆ ದಿನಾಂಕ 6 ಅಕ್ಟೋಬರ್ 2025ರಂದು ಸೋಮವಾರ ಏನು ವಿಷ್ಣು ಮೂರ್ತಿ ಭಗವಾನ್ ಪ್ರಕರಣ ತೀರ್ಪನ್ನು ಕುರಿತು ಮುಖ್ಯ ನ್ಯಾಯಮೂರ್ತಿಗಳಾದ ನ್ಯಾಯಾಲಯಕ್ಕೆ ಸಂಬಂಧಿಸಿದಲ್ಲ ನೀವು ಆರ್ಟಿಕಲ್ ಜಿ ಸರ್ವೆ ಆಫ್ ಇಂಡಿಯಾಕ್ಕೆ ಅರ್ಜಿ ಸಲ್ಲಿಸಿ ಅಂತ ಏನು ತೀರ್ಪನ್ನು ನೀಡುತ್ತಾರೆ ಅದನ್ನು ಸಹಿಸಲಾರದ ರಾಕೇಶ್ ಕಿಶೋರ್ ಎಂಬ ಅವರು ಮುಖ್ಯ ನ್ಯಾಯಮೂರ್ತಿಗಳಾದಂಥ ಭಗವಂತ ಇವರಲ್ಲ ಗವಾಯಿ ಅವರಿಗೆ ಎಸೆಯಲು ಏನು ಪ್ರಯತ್ನಿಸಿದ್ದಾರೆ, ಇದು ಸಂವಿಧಾನಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ। ಇವರನ್ನು ದೇಶದಿಂದ ನಮ್ಮ ಭಾರತ ದೇಶದಿಂದ ಗಡಿಪಾರು ಮಾಡಬೇಕಂತ ನಮ್ಮ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ। ನನ್ನ ಹೆಸರು ಶ್ರೀಕಾಂತ್ ಮಲ್ಲಪ್ಪ ಮಾದರ್, ಬೆಳಗಾವಿ ಜಿಲ್ಲಾಧ್ಯಕ್ಷರು। ದೇಶದ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಭೂಷಣ್ ರಾಮಕೃಷ್ಣ ಗವಾಯಿ ಅವರು ಕಳೆದ ದಿನಾಂಕ 6 ಅಕ್ಟೋಬರ್ 2025 ಸೋಮವಾರರಂದು ವಿಷ್ಣುಮೂರ್ತಿ ಭಗ್ನ ಪ್ರಕರಣದ ತೀರ್ಪಿನ ಕುರಿತು ಮುಖ್ಯ ನ್ಯಾಯಮೂರ್ತಿಗಳು ಇದು ನ್ಯಾಯಾಲಯಕ್ಕೆ ಸಂಬಂಧಿಸಿದಲ್ಲ, ನೀವು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಕ್ಕೆ ಅರ್ಜಿ ಸಲ್ಲಿಸಿ ಎಂದು ಕಾನೂನಿನ ಪ್ರಕಾರ ತೀರ್ಪು ನೀಡುವ ಮೂಲಕ ನ್ಯಾಯದ ಪರ ನಿಂತಿದ್ದರು। ಆದರೆ ಇದನ್ನು ಸಹಿಸದ ವಕೀಲರಾದ ರಾಕೇಶ್ ಕಿಶೋರ್ ಎಂಬ ದೇಶದ್ರೋಹಿ ಮಾನ್ಯ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದ ಭೂಷಣ್ ರಾಮಕೃಷ್ಣ ಗವಾಯಿ ಅವರ ಮೇಲೆ ಎಸೆಯಲು ಪ್ರಯತ್ನಿಸಿದ್ದು ಕಾನೂನು ಮತ್ತು ಸಂವಿಧಾನಕ್ಕೆ ಧಕ್ಕೆ ತಂದಿದ್ದು, ಈತನ ಮೇಲೆ ಪ್ರಕರಣ ದಾಖಲಿಸಿ ಭಾರತ ದೇಶದಿಂದ ಗಡಿಪಾರು ಮಾಡಬೇಕೆಂದು ಮಾನ್ಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದರೋಳಿ ಬನ ಸಂಘಟನೆ ವತಿಯಿಂದ ನಾವು ಇವತ್ತು ಎಲ್ಲ ನಮ್ಮ ಮಹಿಳಾ ಹಾಗೂ ಪುರುಷ ಸಂಘಟನೆಯ ವತಿಯಿಂದ ನಾವು ಒತ್ತಾಯ ಮಾಡ್ತೀವಿ ಮತ್ತು ಈ ದೇಶಕ್ಕೆ ಒಂದು ಸಂದೇಶವನ್ನು ಈ ನಮ್ಮ ಸಂಘಟನೆ ಮೂಲಕ ನೀಡ್ತೀವಿ। ಯಾರು ಸಂವಿಧಾನವನ್ನು ತುಳಿಯಲು ಅಥವಾ ಅದನ್ನು ಮುರಿಯಲು ಪ್ರಯತ್ನಿಸುತ್ತಾರೆ ಆವಾಗ ನಮ್ಮ ಸಂಘಟನೆ ಹೋರಾಟಕ್ಕೆ ಇಳಿಯುತ್ತದೆ ಅಂತಕ್ಕಂಥ ಒಂದು ನಾವು ಇಲ್ಲಿಂದ ಸಂದೇಶವನ್ನು ನೀಡ್ತೀವಿ। ಮುಖೇಶ್ ಕುಮಾರ್ ಲಂಬುಗಳು। ರಾತ್ರಿ ಲೇಟಾಗಿ ಬರುವಂತ ಜನರಿಗೆ ತಮ್ಮ ಮನಸ್ಸಿಗೆ ಬಂದಂತೆ ಹಣ ಕೇಳಿ ಕೊಠಡಿಗಳನ್ನು ಮಾಡಿಕೊಳ್ತಾನೆ। ಯಾರು